ನನ್ನ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ. ತಮ್ಮ ಸಂಸ್ಥೆಗೆ ನೋಟಿಸ್ ಬಂದಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಪ್ರತಿಕ್ರಿಯೆ. ನನ್ನ ವಿರುದ್ಧ ಏನಾದರೂ ಮಾಡಲಿ, ಜೈಲಿಗಾದ್ರೂ ಹಾಕಲಿ, ಎಲ್ಲದಕ್ಕೂ ರೆಡಿಯಾಗಿದ್ದೇನೆ, ಹೆದರಲ್ಲ ಅಂತ ಡಿಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ. ನನಗೆ ರಾಜಕೀಯವಾಗಿ ಕಿರುಕುಳ ನೀಡುವ ಯತ್ನ ನಡೀತಾ ಇದೆ. ದೊಡ್ಡವರು ಇದರ ಹಿಂದೆ ಇದ್ದಾರೆ ಅನ್ನೋದು ಗೊತ್ತಿದೆ. ಲೋಕಾಯುಕ್ತಕ್ಕೆ ನಾನು ದಾಖಲೆಯನ್ನ ಸಲ್ಲಿಸ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆಪ್ಕಾಮ್ಸು ನಮ್ಮ ಸಬ್ ರಿಜಿಸ್ಟ್ರಾರ್ಗಳು ಎಲ್ಲರಿಗೂ ಕೂಡ ಕೊಟ್ಟಿದೆ. ಸರ್ಕಾರ ವಿಡ್ರಾ ಮಾಡಿದೆ. ಆದ್ರೂ ಕೂಡ ಅವರು ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಅವ್ರು ಏನ್ ಬೇಕಾದ್ರೆ ಎಲ್ಲಾ ದಾಖಲೆಗಳು ಅವ್ರ ಹತ್ರ ಇದೆ. ಅವ್ರ ಹತ್ರ ಇಲ್ಲದೆ ಒಂದು ದಾಖಲೆ ಏನಿಲ್ಲ. ಬಟ್ ಈ ಕೇಸಲ್ಲಿ ಈಗಾಗಲೇ ಗವರ್ಮೆಂಟ್ ಏನ್ ಪರ್ಮಿಷನ್ ಕೊಟ್ಟಿದ್ದು ಅದನ್ನ ವಿಡ್ರಾ ಮಾಡಿದೆ. ಆ ಪ್ರಕಾರ ಎಲ್ಲ ದಾಖಲೆಗಳು ಕೂಡ ಈಗ ಅವರು ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ನನಗೆ ಕಾನೂನಿನ ಜ್ಞಾನ. ನಾನೇನು ಲಾಯರ್ ಅಲ್ಲ, ಆದ್ರೂ ಕೂಡ ನನ್ನ ಕಾನೂನಿನ ಅರಿವಿನಲ್ಲಿ ನನಗೆ ಅರಿವಾಗ್ತದೆ. ನಾನೆಲ್ಲ ಲೋಕಾಯುಕ್ತಗೆ ಕೊಡಬೇಕು ಅಂತ ನನ್ನ ಲೆಕ್ಕಾಚಾರ. ಬಟ್ ಈಗ ಹರಾಸ್ಮೆಂಟ್ ಮಾಡಲಿಕ್ಕೆ ಅಲ್ಲಿರೋಂಥ ಬಹಳ ದೊಡ್ಡ ಜನ ಇದ್ದಾರೆ. ನನಗೆಲ್ಲ ಗೊತ್ತಿದೆ, ನಂಗೇನು ಗೊತ್ತಿಲ್ಲ ಅಂತ ಏನಿಲ್ಲ. ಅವ್ರೇನ್ ಬೇಕಾದ್ರೂ ಮಾಡ್ಲಿ, ನನಗೆ ರಾಜಕೀಯವಾಗಿ ಮುಗಿಸ್ಬೇಕು, ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಕೆಲವು ಬಿಜೆಪಿ ನಾಯಕರುಗಳೆಲ್ಲ ಅದು ಮುಂಚಿತವಾಗೇನೆ ಹೇಳಿದ್ರು, ನನ್ನ ಜೈಲ್ ಕಳಿಸ್ತೀವಿ, ಜೈಲ್ಗೆ ಹೋಗ್ತಾರೆ ಅಂತೆಲ್ಲ. ಅವರೆಲ್ಲ ಭವಿಷ್ಯ ಅವರ ಇಲಾಖೆಯಲ್ಲಿ ಮಾತಾಡಿದ್ದೆಲ್ಲ ತಿಳಿಸಿದ್ರು. ಯಾರು ಏನೇನು ಮಾತಾಡ್ತಾರೋ ನಾನು ಅವ್ರಿಗೆಲ್ಲ ಕರೆದಿದ್ದೆ, ಬನ್ರಪ್ಪ ಚರ್ಚೆ ಮಾಡೋಣ, ಸರಿಯಾದ ವೇದಿಕೆ ನೋಡೋಣ ಅಂತ. ಎಲ್ಲ ದೊಡ್ಡ ಪ್ಲಾಟೇ ನಡೀತಾ ಇದೆ. ಇರ್ಲಿ, ನಾನೇನು ತಪ್ಪು ಮಾಡಿಲ್ಲ. ಅವ್ರು ಏನ್ ಬೇಕಾದ್ರೂ ಎನ್ಕ್ವೈರಿ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಎಲ್ಲಿ ನನಗೆ ನ್ಯಾಯ ಸಿಗ್ಬೇಕೋ ನ್ಯಾಯ ಸಿಗ್ತದೆ. ನನ್ನ ಸಂಸ್ಥೆಗೆ ಬಂದಿದೆ. ನಾನು ಸಂಸ್ಥೆಯಲ್ಲೇನು ನನ್ನ ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ನಾನೇ ಅದಕ್ಕೆ ಮುಖ್ಯಸ್ಥ. ಅಲ್ಲಿಗೆ ಕೂಡ ಬಂದಿದೆ. ನನ್ನ ಮಕ್ಕಳದೆಲ್ಲ ಕೇಳ್ತಾ ಇದ್ದಾರೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬದವರು, ನನ್ನ ಸಂಬಂಧದವ್ರದೆಲ್ಲ ಕೂಡ ಕೇಳ್ತಾ ಇದ್ದಾರೆ. ನಮ್ಮೂರು, ನಮ್ಮ ಯಾವ್ದಾದ್ರು ಸೊಸೈಟಿಗೆ ಡೈರೆಕ್ಟರ್ ಆಗಿದ್ರೆ ಅವ್ರಿಗೆಲ್ಲ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಸಿಬಿಐನವರು ವೈಯಕ್ತಿಕವಾಗಿ ಬಂದಿಲ್ಲ, ಸಂಸ್ಥೆಯ ಮೂಲಕ ಬಂದಿದೆ. ವೈಯಕ್ತಿಕವಾಗಿ ಅಂದ್ರೆ ಎಲ್ಲ ಫಸ್ಟ್ ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ. ವೈಯಕ್ತಿಕವಾಗೂ ಬರ್ತಾರೆ ಅವರು. ಏನು ನಾನಿಲ್ಲ, ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ, ನಾನಲ್ಲ. ನಾನು ಇನ್ಸಿಸ್ಟ್ ಮಾಡಿಲ್ಲ, ನಾನು ಕೇಳಿರಲಿಲ್ಲ. ಅವರು ಸರ್ಕಾರ ಪರ್ಮಿಷನ್ ಕೊಟ್ಟದನ್ನ ವಿಡ್ರಾ ಮಾಡಿ ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ. ಲೋಕಾಯುಕ್ತಗೆ ಹೋಗಿ ನಾನು ಅವ್ರೇನ್ ಕೇಳ್ತಾರೋ ಅವ್ರಿಗೆ ನಾನು ಉತ್ತರ ಕೊಡ್ತೇನೆ. ಹಿಂದೆ ಸಿಬಿಐ ಕೊಟ್ಟಿದ್ದೆ, ಕೆಲವು ಇದು ಮಾತ್ರ ಕೊಟ್ಟಿದ್ದೆ. ಇನ್ವೆಸ್ಟಿಗೇಷನ್ ಏನು ಪೂರ್ಣ ಆಗಿಲ್ಲ. ನಾನು ಕರೆದು ಅವ್ರು ಕ್ರಾಸ್ ಮಾಡಬೇಕಾಗಿತ್ತು, ಅವ್ರು ಇನ್ನೇನು ಮಾಡಿರ್ಲಿಲ್ಲ. ಈಗ ಅವರು ಕೊಟ್ಟಿರೋಂಥ ನೋಟಿಸ್ಗಳು ಲೆಕ್ಕ ಹಾಕೊಂಡು ಒಂದು 10% ಅವ್ರ ಇನ್ವೆಸ್ಟಿಗೇಷನ್ ಏನು ಮಾಡಿರಲಿಲ್ಲ. ಅವ್ರು 90% ಅಂತ ಕೋರ್ಟ್ಗೆ ಹೇಳಿದ್ರು. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಇರ್ಲಿ, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ. ನಾನು ಅದಕ್ಕೇನು ಉತ್ತರ ಕೊಡಬೇಕು? ಅವ್ರು ನನ್ನ ಕರೀತಾ ಇದ್ದಾರೆ. ನಾನೇನು ಹೋಗುವಂತ ಸಂದರ್ಭ ಏನಿಲ್ಲ. ಅವರು ನೋಟಿಸ್ನ ಚಾಲೆಂಜ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಒಳಕ್ ಹಾಕೋಬೇಕು ಅಂತ ಆಸೆ ಇದ್ರೆ ಒಳಕ್ ಹಾಕೊಳ್ಳಿ, ಏನ್ ತೊಂದರೆ ಇಲ್ಲ. ಅದಕ್ಕೂ ರೆಡಿ ಇದ್ದೀನಿ ನಾನು. ಯಾರು? ಯಾವ ಸಿಜು? ನೋಡೋಣ, ಅವ್ರೇನ್ ಮಾಡ್ತಾರೋ ಮಾಡ್ಕೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.